Hello everyone, welcome back to my YouTube channel. This is ಚಂದು ಖುಷಿ ವ್ಲಾಗ್ಸ್. ನಾವಿಲ್ಲಿ ಎಲ್ಲೋಗ್ತಿದ್ದೀವಿ ಅಂತ ನಿಮಗೆ ಗೊತ್ತಾ? ಗೊತ್ತೇ ಇರುತ್ತೆ, ಯಾಕಂದರೆ ತಮ್ನೈಲಲ್ಲಿ ಆಲ್ರೆಡಿ ನೀವು ನೋಡಿದ್ದೀರಾ. ಹಾಗೆ ನೋಡ್ತಿರ್ಬೋದು, ನಾವಿನ್ನೂ ಸ್ಟಾರ್ಟ್ ಮಾಡಿ ಸ್ವಲ್ಪ ಹೊತ್ತು ಆಗಿಲ್ಲ, ನಮ್ಮಮ್ಮ ಅಲ್ಲೇ ನಿದ್ದೆ ಮಾಡ್ತೈತೆ. ಇಲ್ಲಿ ಭಾವನವ್ರು ಇನ್ನೂ ಎದ್ದಿದ್ದಾರೆ, ಮತ್ತು ಹಾನಿಯವರು, ಅವ್ರಿಗೆ ಆಪ್ಷನ್ನೇ ಇಲ್ಲ ಮಲ್ಗೋ ಆಪ್ಷನ್, ಯಾಕಂದರೆ ಡ್ರೈವ್ ಮಾಡ್ತಿರೋದೇ ಅವರು. ಇನ್ಯಾರಿಗೂ ಡ್ರೈವಿಂಗ್ ಬರೋದಿಲ್ಲ. ಮತ್ತು ನಾವು ಇಲ್ಲಿ ಧರ್ಮಸ್ಥಳಕ್ಕೆ ಹೊರಟಿದ್ದೀವಿ, ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ. ಹಾಗೆ ನಾನು ನಮ್ಮ ಮನೆಯವ್ರನ್ನ ಅಂದರೆ ನಮ್ಮ ಫ್ಯಾಮಿಲಿನ ಪರಿಚಯ ಮಾಡಿಕೊಡ್ತಿದ್ದೀನಿ. ಇಲ್ಲಿ ನನ್ನ ಜೊತೆ ಮಾತಾಡ್ತಿರೋದು ಇವರು ನನ್ನ ಹಸ್ಬೆಂಡು, ಇವ್ರ ಹೆಸರು ಆನಂದ್. ಹಾಗೆ ನಾವೆಲ್ಲರೂ ಇವ್ರನ್ನ ಪ್ರೀತಿಯಿಂದ ಆನಿ ಅಂತ ಕರಿತೀವಿ. ಮತ್ತು ನಾನು ಹಾನಿ ನಾವು ಹೋಗಿ ಬನ್ನಿ ಅದು ಇದು ಆ ಥರ ಎಲ್ಲ ಕರೆಯೋದಿಲ್ಲ. ನಾವು ಆಲ್ಮೋಸ್ಟ್ ಫಸ್ಟಿಂದ ನಾವು ಹೀಗೆ ಇರೋದು, ಈ ಥರನೇ ಫ್ರೆಂಡ್ಲಿ ಬಾ ನಾವು ಇದ್ದೀವಿ. ನಮಗೆ ಇದರಲ್ಲಿ ಕಂಫರ್ಟಬಲ್ ಇದೆ, ನಮಗೇನು ಪ್ರಾಬ್ಲಮ್ ಇಲ್ಲ. ಮತ್ತು ಈ ಸ್ವೀಟ್ ಕ್ಯೂಟಿ ಪೈ ಯಾರಂತ ನೋಡ್ತಾ ಇದ್ದೀರಾ, ಇದು ನನ್ನ ತಂಗಿ ಮಗಳು, ಇವಳ ಹೆಸರು ಆದ್ಯ. ಇವಳು ನಮ್ಮ ಜೊತೆ ಇದ್ದರೆ ನಮ್ಗೆ ಬೋರೇ ಆಗೋದಿಲ್ಲ. ಟ್ರಾವೆಲೆಲ್ಲ ಅಷ್ಟು ಆಟ ಆಡ್ತಾಳೆ, ಡ್ಯಾನ್ಸ್ ಆಡ್ತಾಳೆ, ಈ ಥರ ಎಲ್ಲ ನೀವೇ ನೋಡ್ತಿದ್ದೀರಲ್ಲ ಆ ಥರ ಎಲ್ಲ ಇರ್ತಾಳೆ. ಸೊ ನಮಗೆ ಜರ್ನಿ ಬೋರ್ ಅನ್ಸೋದೇ ಇಲ್ಲ. ಹಾಗೆ ನಾವು ಈ ಥರ ಎಲ್ಲ ಸಾಂಗ್ ಹಾಕ್ಕೊಂಡು ಸಾಂಗ್ ಹೇಳ್ಕೊಂಡು ಹಾಗೆ ಕುತ್ಕೊಂಡಿರೋ ಹತ್ರನೇ ಡ್ಯಾನ್ಸ್ ಆಡ್ಕೊಂಡು ಈ ಥರ ಎಂಜಾಯ್ ಮಾಡಿಕೊಂಡು ನಮ್ಮಮ್ಮ ಆಮೇಲೆ ಕೆಲವರು ಮಲ್ಕೋಬೋದು ನಾವು ಟ್ರಾವೆಲಿಂಗ್ ಮಾಡಬೇಕಾದ್ರೆ. ಅದು ಬಿಟ್ಟು ನಮಗೂ ಫುಲ್ ಟಯರ್ಡ್ ಆಗಿದೆ, ನಾವು ಮಲ್ಕೊಬಿಡ್ತೀವಿ. ಅದಿಲ್ಲ ಅಂದರೆ ನಾವು ಇದೇ ಥರನೇ ಕಾರ್ನಲ್ಲಿ ಎಂಜಾಯ್ ಮಾಡ್ಕೊಂಡು ಹೋಗೋದು. ಆಮೇಲೆ ಸಾಂಗ್ಸ್ ಇಲ್ಲ ಅಂದರೆ ನನಗಂತೂ ನಿದ್ದೆನೇ ಬಂದ್ಬಿಡುತ್ತೆ, ಅದು ಟ್ರಾವೆಲಿಂಗ್ಗೆ ಅನಿಸೋದಿಲ್ಲ. ಹಾಗೆ ಇಲ್ಲಿ ನೋಡ್ಬೋದು ನೀವು ನಾನು ಆದ್ಯನ ಜೊತೆ ಹೇಗೆಲ್ಲ ಆಡ್ತಾಯಿದ್ದೀನಿ ಅಂತ. ನನಗೆ ಇವಳಂದರೆ ತುಂಬಾ ಇಷ್ಟ. ಆದರೆ ಇವಳು ಅಷ್ಟೇ ಕಷ್ಟ ಕೂಡ, ತುಂಬ ಹಠ ಮಾಡ್ತಾಳೆ, ತುಂಬ ಹೇಳೋಕ್ಕಾಗಲ್ಲ, ನೀವೇ ಮುಂದೆ ನೋಡ್ತೀರಾ. ಮತ್ತು ಇವರಮ್ಮ ಅಂದರೆ ನನ್ನ ತಂಗಿ. ಅವರು ನಿಮಗೆ ಗೊತ್ತಿಲ್ವಾ, ಪ್ರಪಂಚದಲ್ಲೇ ಅತಿ ಸುಂದರಿ ಕ್ಲಿಯೋಪಾಟ್ರನ್ ನೋಡಿದ್ದೀರಾ, ದಟ್ ಈಸ್ ಭಾವನಾ, ನನ್ನ ತಂಗಿ. ಮತ್ತು ಭಾವನನ ಪಕ್ಕ ಕೂತಿರೋದು ನನ್ನಮ್ಮ, ಅವ್ರ ಹೆಸರು ಲಲಿತಾ. ಆ್ಯಕ್ಚುಲಿ ಅವರು ನಿಕ್ ನೇಮ್ ಅಂದರೆ ಎಲ್ಲರೂ ಕರೆಯೋದು ಬೇಬಿ ಅಂತಲೇ. ಆ್ಯಂಡ್ ನಿಮಗೆ ಸದ್ಯಕ್ಕೆ ನಮ್ಮ ಬಗ್ಗೆ ಅಂದರೆ ನಮ್ಮ ಫ್ಯಾಮಿಲಿ ಬಗ್ಗೆ ಇಷ್ಟು ಇಂಟ್ರಡಕ್ಷನ್ ಸಾಕು ಅನಿಸುತ್ತೆ. ಇನ್ನೂ ಮುಂದೆ ಬರೋ ವೀಡಿಯೋಸಲ್ಲಿ ಇನ್ನೂ ಗೊತ್ತಾಗುತ್ತೆ. ಹಾಗೆ ಇನ್ನೂ ನನ್ನ ಇಂಟ್ರಡ್ಯೂಸ್ ಮಾಡಿಸೋ ಫ್ಯಾಮಿಲಿ ಮೆಂಬರ್ಸ್ ಇನ್ನೂ ಇದ್ದಾರೆ. ಮುಂದೆ ವೀಡಿಯೋಸಲ್ಲಿ ಅವ್ರು ಏನಾದರೂ ವೀಡಿಯೋದಲ್ಲಿ ಇದ್ದಾಗ ನಾನು ನಿಮಗೆ ಅವ್ರ ಬಗ್ಗೆ ಅಥವಾ ಅವ್ರನ್ನ ಇಂಟ್ರಡ್ಯೂಸ್ ಮಾಡಿಸ್ತೀನಿ. ಮತ್ತು ಹೀಗೆ ನೋಡ್ತಾ ಇರಿ, ನೋಡಿ ನಾವು ಕಾರಲ್ಲಿ ಆದ್ಯನ ಜೊತೆ ಹೇಗೆಲ್ಲ ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಅಂತ. ಹೀಗೆ ಎಂಜಾಯ್ ಮಾಡಿಕೊಂಡು ನಾವಿವಾಗ ಹತ್ತತ್ರ ಎಲ್ಲಿ ಕುಣಿಗಲ್ ರೋಡ್ ಇದ್ದೀವಿ. ಕುಣಿಗಲ್ ಟು ಯಾವುದಿದು ಹಾಸನ್ ಹೈವೇ ಅನಿಸುತ್ತೆ. ಅಯ್ಯೋ ಆಗಲೇ ನೋಡಿ ಇಲ್ಲಿ ಆದ್ಯ ಮುನ್ಸ್ಕೊಬಿಟ್ಟವಳೆ, ಅಂದರೆ ಕೋಪ ಮಾಡ್ಕೊಂಡಿದ್ದಾಳೆ. ಅವಳು ಹೇಗೆ ಅಂದರೆ ಚಿಕ್ಕದಕ್ಕೂ ಕೋಪ ಮಾಡ್ಕೊತಾಳೆ, ಮಾತಿಗೆ ಮುಂಚೆ ಈ ದೊಡ್ಡವ್ರಿಗೂ ಅಷ್ಟು ಕೋಪ ಬರುತ್ತೋ ಇಲ್ಲೋ ಗೊತ್ತಿಲ್ಲ. ಏನಾದರೂ ಅವಳಿಗೆ ಇಷ್ಟ ಇಲ್ದಿರೋದು ಆಯಿತು, ಅಥವಾ ನಾನು ಇವಾಗ ಕ್ಯಾಮ್ರಾ ಇಟ್ಕೊಂಡಿದ್ದೀನಿ ಅದು ಅವಳಿಗೆ ಬೇಡ ಅನಿಸಿದ್ರೆ ಸಾಕು ಅಲ್ಲೇ ಕೋಪ ಮಾಡ್ಕೊಂಡಿದ್ದಾಳೆ. ನೆಕ್ಸ್ಟು ನಾವಿಲ್ಲಿ ಊಟಕ್ಕೆ ನಿಲ್ಸಿದ್ವಿ. ಎಲ್ಲಿ ಅಂದರೆ ಇದು ಕುಣಿಗಲ್ ರೋಡೇನೆ. ಇಲ್ಲಿ ಇದು ಹೋಟೆಲ್ ಹೆಸರು ನೈವೇದ್ಯಂ ಅಂತ ಬೋಟು ನಿಮ್ಗೆ ಕಾಣಿಸ್ತಿದೆ, ಅದೇ ಹೋಟೆಲ್ಲು. ನಾವು ಒಳಗಡೆ ಬಂದಮೇಲೆ ಏನೇನಿದೆ ಅಂತ ಮೆನು ಚೆಕ್ ಮಾಡ್ತಾಯಿದ್ವಿ, ಏನು ತೊಗೊಳ್ಳೋಣ ಅಂದ್ಬಿಟ್ಟು. ಆ್ಯಕ್ಚುಲಿ ಇದು ಆಫ್ಟರ್ನೂನ್ ಮೀಲ್ಸ್ ಅಲ್ವಾ, ಸೊ ಏನಾದರೂ ಮೀಲ್ಸೇ ತೊಗೊಳ್ಳೋಣ ಅಂತ ಥಿಂಕ್ ಮಾಡ್ತಿದ್ವಿ.
ಯಾರಿಗೆ ಏನೇನು ಬೇಕಂತ ನಾವು ಮೀಲ್ಸ್ ತೊಗೊಂಡ್ವಿ, ಸೌತ್ ಇಂಡಿಯನ್ ಮೀಲ್ಸು. ಅದರಲ್ಲಿ ರೈಸ್ ಆ್ಯಂಡ್ ರೊಟ್ಟಿ ಕೊಟ್ಟಿದ್ದರು, ಆಮೇಲೆ ಹಪ್ಳ ಇದೆಲ್ಲ ಕೊಟ್ಟಿದ್ದರು. ಆಮೇಲೆ ಒಂದು ಗೋಬಿ ಮಂಚೂರಿಯನ್ ತೊಗೊಂಡ್ವಿ. ಎಲ್ಲ ಚೆನ್ನಾಗಿ. ಇನ್ನೂ ಏನೋ ಸ್ವಲ್ಪ ಟೇಸ್ಟ್ ಇರಬೇಕಿತ್ತು ಅನ್ನಿಸ್ತು. ಅಂದರೆ ಪಲ್ಯ ಇನ್ನೂ ಬೇರೆ ಬೇರೆ ಥರ ಮಾಡಿದ್ದಿದ್ರೆ, ಅಂದರೆ ಸ್ಪೈಸಿ ಥರ ಫುಡ್ ಇದ್ದಿದ್ರೆ ಇನ್ನೂ ಚೆನ್ನಾಗಿರೋದು ಅನಿಸ್ತು. ಹಾಗೆ ಈ ಪಾಪು ಏನು ನೋಡ್ತಾ ಇದ್ದೀರಾ ಇಲ್ಲಿ, ಇವಳ ಹೆಸರು ಆಶಿಕಾ. ಅಂದರೆ ಇವ್ರ ಫ್ಯಾಮಿಲಿ ಜೊತೆ ಲಂಚಿಗೆ ಬಂದಿದ್ರು. ಇವ್ರು ನಮ್ಮ ಪಕ್ಕದ ಟೇಬಲಲ್ಲಿ ಕೂತ್ಕೊಂಡಿದ್ರು. ಅದಕ್ಕೆ ಆದ್ಯ ಮತ್ತು ಅವಳು ತುಂಬ ಫ್ರೆಂಡ್ ಆದರು. ಯಾವ ಲೆವೆಲ್ಗೆ ಅಂದ್ರಪ್ಪ, ಒಬ್ರಿಗೊಬ್ರು ಬಿಟ್ಟು ಹೋಗೋಕ್ಕೆ ರೆಡಿನೇ ಇರಲಿಲ್ಲ. ಅಲ್ಲಿ ಆ ಥರ ಇತ್ತು ಆ ಸಿಚುವೇಶನ್. ನೆಕ್ಸ್ಟ್ ನೋಡಿ ಹಾಗೆ ನಮ್ಮ ಜರ್ನಿ ಕಂಟಿನ್ಯೂ ಆಯಿತು. ನೆಕ್ಸ್ಟ್ ಅಲ್ಲಿಂದ ಊಟ ಮಾಡಿಕೊಂಡು ಹಾಗೆ ಹೋಗ್ತಿರ್ಬೇಕಾರೆ ನೋಡಿ ನಮ್ಮ ಮೇಡಮ್ ಯಾವ ಲೆವೆಲ್ಗೆಲ್ಲ ರ್ಯಾಪು ಸಾಂಗು ಮತ್ತು ಅವ್ರ ಆ್ಯಕ್ಷನ್ನು. ಆಹಾ, ಏನ್ರಿ ಅದ್ಯಾ ನಿಮ್ಮದು ಸೀನ್ಗಳು, ಮತ್ತು ಏನು ಸ್ಟೈಲು, ಏನು ಕತೆ. ಏನಂದರೆ ಎಲ್ಲ ಮಕ್ಕಳು ಅವ್ರಿಗೆ ನಿದ್ದೆ ಬಂದಾಗ ಅಳು ಬಂದಾಗ ಅದೆಲ್ಲ ಹೌದು, ಮಲ್ಕೋತಾರೆ ಎಲ್ಲ ಹೌದು. ಬಟ್ ಇವಳು ಅಂತ ಏನು ಸ್ಪೆಷಲ್ ಅಂದರೆ, ಮೇಡಮ್ ಏನಾದರೂ ಫುಲ್ ಆ್ಯಕ್ಟಿವ್ ಮೂಡ್ ಆನ್ ಇದ್ದಾಗ ಅವಳು ಎನರ್ಜಿ ಲೆವೆಲೇ ಬೇರೆ. ಅಂದರೆ ಅವಳು ಮಾತಾಡೋದು, ಥಿಂಕಿಂಗು, ಏನು ಅದನ್ನು ಹೇಗೆಲ್ಲ ನೆನ್ಪಿಟ್ಕೊಳ್ಳೋದು ಹೇಳೋಕ್ಕೆ ಆಗಲ್ಲ. ಇದೊಂಥರ ಯಾವುದು ಅಂದರೆ ಅಲ್ಟ್ರಾ ಮಾಡ್ರನ್ ಕಿಡ್ ಇದ್ದಂಗೆ, ಅಂದರೆ ಅಲ್ಟ್ರಾ ಮಾಡ್ರನ್ ಪ್ರೋ. ಇದು ನೆಕ್ಸ್ಟ್ ಲೆವೆಲ್ಲು. ನೋಡಿ ನೀವೇ ನೋಡಿ ಯಾವ ಲೆವೆಲ್ಗೆಲ್ಲ ಅವಳು ಪೂಸ್ ಕೊಡ್ತಿದ್ದಾಳೆ. ಎಂಥ ವೆರಿ ಸ್ಮಾರ್ಟ್ ಅಂದರೆ ಅವಳು ಅಡ್ವಾನ್ಸ್ ಲೆವೆಲ್ ಕಿಡ್. ಅದು ಒಂಥರ ನಮ್ಮ ಮನೆಗೆ. ಸೊ ಇದೇ ರೀತಿ ಅಂದರೆ ಈಗೇನೆ ಸಾಂಗ್ ಹೇಳ್ತಾ ಡ್ಯಾನ್ಸ್ ಮಾಡ್ತಾ, ಹಾಗೆ ಅವಳ ಹತ್ರನೂ ಡ್ಯಾನ್ಸ್ ಮಾಡ್ಕೊಳ್ತಾ ನಮ್ಮ ಜರ್ನಿ ಹೀಗೆ ಇರುತ್ತೆ ಯಾವಾಗೂ ನಾವು ಟ್ರಾವೆಲ್ ಮಾಡಬೇಕಾದ್ರೆ. ಮತ್ತು ಇವಾಗ ಹಾಗೆ ಕಂಟಿನ್ಯೂ ಆಗುತ್ತೆ ನೋಡಿ. ನಾವು 6 to 6:30 ಒಳಗಡೆ ಧರ್ಮಸ್ಥಳ ರೀಚ್ ಆಗಿದ್ವಿ. ಅಲ್ಲಿ ಸಹ್ಯಾದ್ರಿಯಲ್ಲಿ ರೂಮ್ ಮಾಡ್ಕೊಂಡ್ವಿ. ಹಾಗೆ ಅಲ್ಲೇ ಇರೋ ಹೋಟೆಲಲ್ಲಿ ಅಲ್ಲಿಂದ ರೂಮ್ಗೆ ಹೋಗಿ ಅಲ್ಲಿ ಫ್ರೆಶ್ ಅಪ್ ಆಗಿ ಹಾಗೆ ಡ್ರೆಸ್ ಅಪ್ ಆ್ಯಂಡ್ ರೆಡಿ ಆಗಿಬಿಟ್ಟು ಮತ್ತೆ ನೈಟು ದೇವಸ್ಥಾನಕ್ಕೆ ಬಂದ್ವಿ. ಅಂದರೆ ನೈಟಲ್ಲಿ ಇನ್ನೂ ಫುಲ್ ಕಾಮಾಗಿರುತ್ತೆ, ಅಷ್ಟು ಜನ ಇರೋದಿಲ್ಲ. ಸೊ ಅವಾಗ ನೆಕ್ಸ್ಟ್ ದೇವ್ರ ದರ್ಶನ ಮಾಡ್ಕೊಂಡು ಬಂದ್ವಿ. ಅಲ್ಲೇ ಊಟಕ್ಕೆ ಹೊರಟ್ವಿ. ಟೈಮ್ ಆವಾಗ ಒಂದು 8 ಗಂಟೆಯಿಂದ 8:30 ಇರ್ಬೋದು. ನೀವು ನೋಡ್ತಿರ್ಬೋದು, ಇದು ಹಾಲಲ್ಲಿ ಅಂದರೆ ಊಟದ ಹಾಲಲ್ಲಿ ತೊಗೊಂಡಿರೋ ವೀಡಿಯೋಗಳು. ಊಟಕ್ಕೆ ಪಾಯಸ, ಹಾಗೆ ಅನ್ನ ಸಾಂಬಾರು, ಪಲ್ಯ. ಆಮೇಲೆ ಇನ್ನೊಂದೇನೆಂದರೆ, ನಾನು ಹಿಂಗೆ ಹಾಕಿರೋ ಫುಡ್ ಅಂದರೆ ಸಾಂಬಾರಿಗೆ ಅನ್ನಕ್ಕೆಲ್ಲ ಹಿಂಗೆ ಹಾಕಿದ್ರೆ ನಾನು ಊಟ ಮಾಡಲ್ಲ. ಆದ್ರೂ ದೇವಸ್ಥಾನದ ಊಟ ಅಂದ್ಬಿಟ್ಟು ಸ್ವಲ್ಪ ತಿಂತಾಯಿದ್ದೀನಿ. ಅಲ್ಲಿಂದ ಮತ್ತೆ ರೂಮಿಗೆ ಬಂದ್ವಿ. ರೂಮಲ್ಲಿ ಫುಲ್ ಬೇಗ ಬಂದಿದ್ದಕ್ಕೆ ಇನ್ನೂ ನಿದ್ದೆ ಬರ್ತಿರ್ಲಿಲ್ಲ. ಸೊ ಅಲ್ಲೇ ರೀಲ್ಸ್ ಮಾಡೋಣ ಅಂತ ಪ್ರಾಕ್ಟೀಸ್ ಮಾಡ್ತಿದ್ವಿ. ಆವಾಗ ನೋಡ್ಬೋದು ನೀವು ಅದಿಂದು ಸ್ಕಿಲ್ಗಳೆಲ್ಲ ಈಚೆ ಬಂದಿರೋದು. ಆಮೇಲೆ ನಾವೊಂದು ಸಾಂಗಿಗೆ ರೀಲ್ ಕೂಡ ಮಾಡಿದ್ವಿ. ನಾವು ರೀಲ್ ಮಾಡಬೇಕಾದ್ರೆ ಯಾವ ಥರ ಎಲ್ಲ ಟೇಕ್ ತೊಗೊಂಡಿದ್ದೀವಿ ಅನ್ನೋದು, ಆಮೇಲೆ ಅಲ್ಲಿ ಯಾವ ಜಾಗದಲ್ಲಿ ನೀಟಾಗಿ ಬರುತ್ತೆ ಅದೆಲ್ಲ ತುಂಬ ಸಲ ನೋಡಿ ಮಾಡಿರೋದು. ಅಂದರೆ ಇದೇನು ಒಂದು ಸಲಕ್ಕೇ ಒಂದು ರೀಲ್ಗೆ ಮುಗ್ದೋಗಿಲ್ಲ. ಒಂದು ಹಬ್ಬ ಅಂದ್ರೂ ಒಂದು 5 to 7 ಸಲ ರೀಲ್ ಮಾಡಿ ಆಮೇಲೆ ಒಂದು ಚೆನ್ನಾಗಿ ಬಂದಿರೋದು ರೀಲು. ನೆಕ್ಸ್ಟ್ ಡೇ ಮಾರ್ನಿಂಗು ನಾವೆಲ್ಲ ರೆಡಿ ಆಗಿಬಿಟ್ಟು ದೇವ್ರ ದರ್ಶನಕ್ಕೆ ಹೋಗ್ಬೇಕನ್ಬಿಟ್ಟು ನೈಟ್ ಅಂದರೆ ಈವ್ನಿಂಗ್ ಅಲ್ಲೇ ಕಾಫಿ ಕುಡ್ದಿರೋ ಹೋಟೆಲಲ್ಲೇ, ಅಂದರೆ ಅಯೋಧ್ಯೆ ಹೋಟೆಲ್ನಲ್ಲೇ ತಿಂಡಿ ಮುಗಿಸ್ಕೊಂಡು, ಅಂದರೆ ನಾನು ಟೊಮೆಟೊ ಬಾತು ಆ್ಯಂಡ್ ಆನಿ ಇಡ್ಲಿ ಮತ್ತು ವಡೆ, ಅಂದರೆ ಭಾವನೂ ಇಡ್ಲಿ ಮತ್ತು ವಡೆ, ಹಂಗೆ ನಮ್ಮಮ್ಮ ಈರುಳ್ಳಿ ದೋಸೆ ತೊಗೊಂಡು ತಿಂದ್ಕೊಂಡು ಇಲ್ಲಿಂದ ದೇವಸ್ಥಾನಕ್ಕೆ ಹೊರಟ್ವಿ. ಏನ್ರಿ ಆದ್ಯ ನಾನು ಕೊಡ್ಸಿದ್ರಲ್ಲಿ ಇಷ್ಟು ಚೆನ್ನಾಗಿ ಕಾಣಿಸ್ತಾಳೆ. ಇದು ಯಾರಮ್ಮ ಕೊಡ್ಸಿದ ಬಟ್ಟೆ?
ಅದ್ಯಾ ಮೇಲೆ ಅವಳಿಗೆ ಒಂದು ಕೊಡ್ಸೋ ಕಣೆ. ಇಲ್ಲಿ ನಾವು ಕಾರ್ ಪಾರ್ಕಿಂಗ್ ಮಾಡಿ ದೇವಸ್ಥಾನಕ್ಕೆ ನಡ್ಕೊಂಡು ಹೋಗ್ತಾ ಇರೋದು. ಇದು ಅಲ್ಲಿ ಕ್ಯೂ ಸಿಸ್ಟಮಲ್ಲಿ ಎಲ್ಲರೂ ನಡ್ಕೊಂಡು ಹೋಗ್ತಾ ಇರೋದು ನಾವು. ನೆಕ್ಸ್ಟ್ ಇದು ವೆಯ್ಟಿಂಗ್ ಹಾಲು, ಅಂದರೆ ಅಲ್ಲೇ ಕೂತ್ಕೊಳ್ಳೋಕ್ಕೆ, ಹಾಗೆ ವಾಶ್ರೂಮ್ಸು, ಹಾಗೆ ಅಲ್ಲಿ ನೀವು ನೋಡ್ಬೋದು ಎಕ್ಸ್ಪೆಕ್ಟೆಡ್ ಹಾಲ್ ರಿಲೀಸ್ ಅಂದರೆ ಆ ಟೈಮ್ ಒಳಗಡೆ ನಮ್ಮನ್ನ ರಿಲೀಸ್ ಮಾಡ್ತಾರೆ ಅಂದ್ಬಿಟ್ಟು. ಇದು ನಾವಿದ್ದಿದ್ದು ಝೋನು 2. ನೆಕ್ಸ್ಟು ದೇವ್ರ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ಇವಾಗ ನಾವು ಮನೆಗೆ ಹೋಗ್ತಾ ಇದ್ದೀವಿ. ಮತ್ತು ಇನ್ನೊಂದೇನೆಂದರೆ ನಾವು ಬರಬೇಕಾದಾಗ ಇದ್ದ ಎನರ್ಜಿ, ಆ ಖುಷಿ, ಮತ್ತೆ ಮನೆಗೆ ವಾಪಸ್ ಹೋಗ್ಬೇಕಾದ್ರೆ ಅದೇನೂ ಇರಲ್ಲ. ಫುಲ್ ಟಯರ್ಡ್ನೆಸ್ಸು, ಆ ಫೇಸ್ಗಳು ಫುಲ್ ಟಯರ್ಡ್ ಆಗಿರುತ್ತೆ. ಹಾಗೆ ಇಲ್ಲಿ ನಿಲ್ಲಿಸ್ಬಿಟ್ಟು ಮಡಕೆ ಸೋಡಾ ಅಂದರೆ ಗೋಲಿ ಸೋಡಾ ಕುಡಿತಾ ಇದ್ದೀವಿ. ಹೆಂಗೈತೆ ಸೋಡಾ? ಮಾಮೂಲಿ ಖಾರ ಇದೆಯಾ? ಖಾರ ಇಲ್ಲ, ಸ್ವೀಟ್. ಈಗ ಕರೆಕ್ಟಾಗಿ ಹೇಳು. ಸ್ವೀಟ್ ಆಗೈತೆ, ಖಾರ ಇಲ್ಲ. ಸುಮ್ಮನೆ ಕರೆಕ್ಟಾಗಿ ಹೇಳು. ಇದು ನೆಕ್ಸ್ಟು ನಾನು ಕುಡಿಬೇಕಾದ್ರೆ ನನ್ನ ರಿಯಾಕ್ಷನ್ನು. ಬಟ್ ನಾನು ಹೇಳಿರೋದು 2 ಸುಳ್ಳು. ಆ್ಯಕ್ಚುಲಿ ನನಗೆ ಖಾರ ಆಯಿತು, ಆದರೆ ಅದನ್ನು ಮತ್ತೆ ಕುಡಿಬೇಕಾದಾಗ ಕುಡಿಯೋಲ್ಲ ಖಾರ ಅಂದ್ಬಿಟ್ಟು ಕೊಡ್ಸಲ್ಲ ಅಂದ್ಬಿಟ್ಟು ನಾನು ಹೇಳ್ಬಿಟ್ಟೆ. ಖಾರನಾ ಮತ್ತೆ ನಿಧಾನ ಭವನ ಆರಾಮಾಗಿ ಕುಡಿ. ಆ್ಯಕ್ಚುಲಿ ನಾವು ಸಲ ಬಂದಾಗ ಧರ್ಮಸ್ಥಳದಲ್ಲಿ ಇದೇ ರೂಟಲ್ಲಿ ಬಂದಾಗ ಬೇರೆ ಶಾಪಲ್ಲಿ ಸೋಡಾ ಕುಡ್ದಿದ್ವಿ. ಆವಾಗ ಇನ್ನೂ ತುಂಬ ಇಷ್ಟ ಆಗಿತ್ತು ಟೇಸ್ಟು. ಇವಾಗ ಇದು ಬೇರೆ ಶಾಪು, ಅಂದರೆ ಶಾಪ್ಸ್ ಎಲ್ಲ ಕೆಲವೊಂದು ಚೇಂಜ್ ಆಗಿದೆ. ಮತ್ತು ಹಾಗೆ ಹೋಗ್ತಾ ನನಗೆ ಈ ಕಾರಲ್ಲಿ, ಅದರಲ್ಲೂ ಈ ಡ್ರೆಸ್ಸಿಂಗ್ ಮಿರರಲ್ಲಿ ವಿಡಿಯೋ ಮಾಡ್ಕೊಳ್ಳೋದಂದರೆ ತುಂಬ ಇಷ್ಟ. ಸೊ ಹಾಗೆ ಹೋಗ್ಬೇಕಾದ್ರೆ ಚಿಕ್ಕದಾಗಿ ಕ್ಲಿಪ್. ಆಗಲೇ ಇಲ್ಲಿ ಆದ್ಯ ನಿದ್ದೆ ಮಾಡಿ ಎದ್ಬಿಟ್ಟವಳೆ, ಆದರೂ ಇನ್ನೂ ಸೈಲೆಂಟಾಗಿ ಕೂತಿದ್ದಾಳೆ, ಮತ್ತು ಡಲ್ ಫೇಸ್ ಇಟ್ಕೊಂಡು ಕೂತಿದ್ದಾಳೆ ಮೇಡಮ್ ಅವರು. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಗೆ ಏನಾದರೂ ಈ ವಿಡಿಯೋ ನೋಡಿ ಸ್ವಲ್ಪನಾದರೂ ಇಷ್ಟ ಆಗಿದರೆ ಲೈಕ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. This is Sandu Kushi Vlogs. Thank you so much for watching this video.